ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂತದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್ 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂತವರು. ₹1,200 ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂತದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂತದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದಂಧೆಕೋರರ ಬಂಧನ ಆಗಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂತದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್ 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂತವರು. ₹1,200 ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂತದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂತದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದಂಧೆಕೋರರ ಬಂಧನ ಆಗಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂತದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್ 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂತವರು. ₹1,200 ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂತದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂತದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ ನಿಂದ ದಂಧೆಕೋರರ ಬಂಧನ ಆಗಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂತದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್ 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ
ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂತವರು. ₹1,200 ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂತದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂತದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದಂಧೆಕೋರರ ಬಂಧನ ಆಗಿದೆ. ಕಾಳಸಂತೆಯಲ್ಲಿ ಐಪಿಎಲ್ ಮ್ಯಾಚ್ ಟಿಕೆಟ್ ಮಾರಾಟ ಆಗ್ತಾ ಇದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಮಾರಾಟ ಆಗಿರುವಂತದ್ದು. ದುಪ್ಪಟ್ಟು ಬೆಲೆಯನ್ನ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡುತ್ತಿದ್ದಾರೆ. ಈಗ ಆ ಟಿಕೆಟ್ ಅನ್ನ ಮಾರ್ತಿದ್ದವರು ಲಾಕ್ ಆಗಿದ್ದಾರೆ. 4 ಬಂಧಿಸಿದ್ದಾರೆ. 32 ಟಿಕೆಟ್, 1 ಲಕ್ಷ ನಗದನ್ನ ಸೀಸ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಿಸಿಬಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಖರೀದಿಸುವ ನೆಪದಲ್ಲಿ ದಂಧೆಕೋರರನ್ನ ಬಂಧಿಸಲಾಗಿದೆ. ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದರೋಡೆಕೋರರನ್ನ ಬಂಧಿಸಲಾಗಿರುವಂತದ್ದು. ಸಿಸಿಬಿ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅಂಡ್ ಮತ್ತು ಟೀಮ್ನಿಂದ ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ನೋಡಿ, ಇವರೇ ಮಾರಾಟವನ್ನ ಮಾಡ್ತಿದ್ದಂತವರು. ₹1,200 ಬೆಲೆ ಇರುವಂತಹ ಟಿಕೆಟ್ ಅನ್ನ 1 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಿದ್ರು ಈ ಆರೋಪಿಗಳು. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಿಸಿಬಿಯಿಂದ ಭರ್ಜರಿ ಬೇಟೆ ಆಡಿರುವಂತದ್ದು. ಐಪಿಎಲ್ ಟಿಕೆಟ್ ಅನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಂಡಿದ್ದಾರೆ. ಇವರು ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಸಿಸಿಬಿ ಅಧಿಕಾರಿಗಳು ಇವರನ್ನ ಹಿಡಿದಿರುವಂತದ್ದು. ಈ ದಂಧೆಕೋರರನ್ನ ಬಂಧಿಸಿದ್ದಾರೆ. ಈಗ ಸಿಸಿಬಿ ಸ್ಪೆಷಲ್ ವಿಂಗ್ನಿಂದ ದಂಧೆಕೋರರ ಬಂಧನ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? ₹2,000 ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.